ಇವನು ಸರ್ಕಾರಿ ಅಧಿಕಾರಿಗಳ ವೇಷದಲ್ಲಿರುವಂತಹ ಭ್ರಷ್ಟ ದಲ್ಲಾಳಿ. ಸರ್ಕಾರಿ ಅಧಿಕಾರಿಗಳ ವೇಷದಲ್ಲಿರುವಂತಹ ಭ್ರಷ್ಟ ದಲ್ಲಾಳಿ. ಅವಿನಾಶ್ ನಂಬರ್ ಕೇಳೋದೇ ಇಲ್ಲ. ಸತ್ಯ ಹೇಳಿ, ಸತ್ಯ ಹೇಳಿ. ಅವಿನಾಶ್ ನಂಬರ್ ನಾನು ಕೇಳಿದ್ರೆ ಉತ್ತರ ಕೊಡಿ. ಅವಿನಾಶ್ ನಂಬರ್ ಕೇಳ್ತಾ ಇಲ್ವಾ? ಇವನು ಹುದ್ದೆ ಇನ್ನು ಏನು ಅಂತ ಗೊತ್ತಿಲ್ಲ. ಈ ಸರ್ಕಾರಿ ಕಚೇರಿ ಗೊತ್ತಲ್ಲ, ಎಲ್ಲೂ ಬೋರ್ಡ್ಗಳಿರಲ್ಲ, ನಾಮಫಲಕ ಇರಲ್ಲ, ಯಾರು ಏನು ಎತ್ತ ಅಂತ ಒಂದು ಐಡಿ ಕಾರ್ಡು ಇರಲ್ಲ. ಇವನು ಯಾರು ಸರ್? ಈ ವ್ಯಕ್ತಿ ನಿಮ್ಗೆ ಏನ್ ಸರ್? ಅಲ್ಲ, ಕನ್ನಡಕ್ಕೆ ಹಾಕಿದ್ರು ಕಾಣಿಸಲ್ಲ, ಏನ್ ಮಾಡೋದು ಹೇಳಿ? ಅಲ್ಲ, ಎಷ್ಟೇ ಹೇಳಿ ಸರ್. ಈ ತರ ಗುರುವಾರ, ಶುಕ್ರವಾರ, ಶನಿವಾರ ಬೆಳಗ್ಗೆ ಸಾಯಂಕಾಲ ಅದು ನಮ್ಗೆ ಗೊತ್ತಿಲ್ಲ ಸರ್. ನಮಗೆ ದುಡ್ಡು ಕೊಡಬೇಕು, ಕೊಟ್ಟಿಲ್ಲ. ಇಲ್ಲ ಇಲ್ಲ, ಬನ್ನಿ, ಇಲ್ಲಿ ಬನ್ನಿ ನೀವು. 4 ನಿಮಿಷ ಆಗಿದೆ. ನಾವು ನೋಡಿ ಇಷ್ಟು ದಿವಸ ದುಡ್ಡಿಂದ ಅಂತ ಇದ್ದವನು ದುಡ್ಡು ಇವಾಗ ಇವ್ರು ಭ್ರಷ್ಟಾಚಾರ ಮಾಡಿಲ್ಲ ಅಂದ್ರೆ ದುಡ್ಡು ಏನಕ್ಕೆ ವಾಪಸ್ ಕೊಡ್ಬೇಕಾಯ್ತು? ಇದ್ರಲ್ಲೇ ಪ್ರೂವ್ ಆಗ್ತಿದೆಯಲ್ಲ, ಪ್ರೂವ್ ಇದ್ರಲ್ಲಿ ನಮಗೆ ತೋರಿಸ್ತಾರೆ. ದುಡ್ಡು ತಗೊಂಡಿರೋನು ವಾಪಸ್ ಕೊಟ್ಟಿದ್ದಾರೆ ಅಂದ್ರೆ KRS ಪಕ್ಷದವ್ರು ಬಂದ ತಕ್ಷಣ ಇವರು ಬಿಡಲ್ಲ. ಇವರು ಏನೇ ಮಾಡಿದ್ರು ಇವರು ಜೈಲಿಗೆ ಕಳಿಸುವಂತ ಕೆಲಸಗಳು ಮಾಡ್ತಾರೆ, ಮನೆಯ ತೆಗೆಯುವಂತ ಕೆಲಸಗಳು ಮಾಡ್ತಾರೆ ಅನ್ನೋದು ಸರ್ಕಾರಿ ಅಧಿಕಾರಿಗಳಿಗಾಗಿರ್ಬೋದು, ಬ್ರೋಕರ್ಗಳಿಗೆ, ದಲ್ಲಾಳಿಗಳಿಗೆ ಗೊತ್ತಾಗಿದೆ. ಬಂಧುಗಳೇ ನಮಸ್ಕಾರ. ಇವತ್ತು ನಾವು ಜಯನಗರದ 4ನೇ ಹಂತದಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಜಯನಗರ 4ನೇ ಹಂತದ ಬಸ್ ಸ್ಟ್ಯಾಂಡ್ ಏನಿದೆ ಅದರ ಹಿಂದ್ಗಡೆ ಇರುವಂತಹ ಸಬ್ ರಿಜಿಸ್ಟ್ರಾರ್ ಕಚೇರಿ ಇದು. ಇವತ್ತು ಇಲ್ಲಿ ಒಂದು ಪ್ರಮುಖವಾಗಿ ಒಂದು ಭ್ರಷ್ಟಾಚಾರದ ಬಗ್ಗೆ ನಮಗೆ ಮಾಹಿತಿ ಬಂತು. ನಿರಂತರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ನಮ್ಮ ಪಕ್ಷಕ್ಕೆ ಒಬ್ಬರು ಬಂದು ದೂರು ನೀಡಿದ್ರು. ಆ ದೂರನ್ನು ನಾವು ಪರಿಶೀಲಿಸಿದಾಗ ಈ ಮನುಷ್ಯ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಿದ್ದಾನೆ ಅಂದ್ರೆ, ಒಂದು ರೀತಿ ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಗೊತ್ತಾಗ್ಬಿಡ್ಬೇಕು. ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಗೊತ್ತಾದ್ರೂ ನನ್ಗೇನು ತೊಂದರೆ ಇಲ್ಲ, ನಾನು ಭ್ರಷ್ಟಾಚಾರ ಬಿಂದಾಸಾಗಿ ಮಾಡ್ತೀನಿ ಅಂತ ಅನ್ನೋ ರೀತಿಯಲ್ಲಿ ಫೋನ್ ಪೇಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದೇನೆ. ಫೋನ್ ಪೇಲಿ 50,000 ರೂಪಾಯಿ ತಗೊಂಡು ಆಮೇಲೆ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, 300 ರೂಪಾಯಿ ಈ ತರ ಪ್ರತಿಯೊಂದು ಸೇವೆ ಕೊಡೋದಕ್ಕೆ, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, ಇಸಿ ತಗೊಳ್ಳೋದಕ್ಕೆ ಈ ತರ ದುಡ್ಡನ್ನ ಜನರಿಂದ ಫೋನ್ ಪೇಲಿ ತಗೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ. ಈಗ ನಮಗೆ ಇಲ್ಲಿ ಇವರು ಯೋಗೇಂದ್ರ ಅಂತ, ಇವರು ಒಂದು ಬ್ಯಾಂಕ್ ಎಂಪ್ಲಾಯಿ. ಇವರು ಪಾಪ ಯಾವುದೋ ಒಂದು ಕಸ್ಟಮರ್ಗೆ ಏನೋ ಒಂದು ಈ ಖಾತಾ ಆಗ್ಬೇಕು ಅಂತ ಹೇಳಿ ಬಂದಾಗ ಇವ್ರನ್ನ ಸಂಪರ್ಕ ಮಾಡಿದ್ರು. ಇಲ್ಲಿ ಯಾರಿಗ ಭ್ರಷ್ಟ ಅಂತ ನಾವು ಹೇಳ್ತಾ ಇದ್ದೀವಿ, ಈ ಮನುಷ್ಯ ಅವಿನಾಶ್ ಅಂತ. ಇವನು ಹುದ್ದೆ ಇನ್ನು ಏನು ಅಂತ ಗೊತ್ತಿಲ್ಲ. ಈ ಸರ್ಕಾರಿ ಕಚೇರಿಯಲ್ಲಿ ಗೊತ್ತಲ್ಲ, ಎಲ್ಲೂ ಬೋರ್ಡ್ಗಳಿರಲ್ಲ, ನಾಮಫಲಕ ಇರಲ್ಲ, ಯಾರು ಏನು ಎತ್ತ ಅಂತ ಒಂದು ಐಡಿ ಕಾರ್ಡು ಇರಲ್ಲ. ಸೊ ಈ ಮನುಷ್ಯ ಇಲ್ಲಿ ಕೂತು ಭ್ರಷ್ಟಾಚಾರ ಮಾಡ್ತಾ ಇರುವಂತದ್ದು. ಇವರು ಪಾಪ ಯಾರೋ ಒಬ್ಬ ಕಸ್ಟಮರ್ಗೆ ಏನೋ ಕೆಲಸ ಈ ಖಾತಾ ಆಗ್ಬೇಕು, ಯಾಕಂದ್ರೆ ಈ ಖಾತಾ ಆಗಿಲ್ಲ ಅಂದ್ರೆ ಲೋನ್ ಆಗಲ್ಲ ಅಂತ ಹೇಳಿ ಇವ್ರನ್ನ ಸಂಪರ್ಕ ಮಾಡಿದಾಗ 50,000 ರೂಪಾಯಿ ಆಗುತ್ತೆ ಅಂತ ಹೇಳಿದಾಗ ಕಸ್ಟಮರ್ ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ರು, ಬೇಗ ಬೇಗ ಆಗ್ಬೇಕು ನನ್ನ ಕೆಲಸ ಅಂತ ಹೇಳಿ ಹೇಳಿದಾಗ 50,000 ರೂಪಾಯಿ ಆಗುತ್ತೆ ಅಂತ ಹೇಳಿ ಕೇಳಿದಾಗ ಇವರು 50,000 ರೂಪಾಯಿ ಅವ್ರಿಗೆ ಕೊಡಿಸಿದ್ದಾರೆ. ಆದ್ರೆ 50,000 ರೂಪಾಯಿ ಕೊಟ್ಟ ಮೇಲೂ ಯಾವುದೇ ರೀತಿಯ ಏನೋ ಈ ಖಾತಾನ ಮಾಡಿಸ್ದೇನೆ ಅವ್ರಿಗೆ ಲೋನು ಆಗದೇನೆ ಕಸ್ಟಮರ್ ವಾಪಸ್ ಹೋಗ್ಬಿಟ್ರು. ಆದ್ರೆ ಇವರಿಗೆ ಈಗ 50,000 ಏನ್ ಕೊಟ್ಟಿದ್ದು ಅದನ್ನು ವಾಪಸ್ ಕೊಡ್ತಾ ಇಲ್ಲ, ಕೈಗೂ ಸಿಗ್ತಾ ಇಲ್ಲ ಮನುಷ್ಯ. ಇವತ್ತು ನಾವು ನಿನ್ನೆನೂ ಚೆಕ್ ಮಾಡಿದ್ವಿ, ಇವತ್ತು ಚೆಕ್ ಮಾಡಿದ್ವಿ, ಕಚೇರಿಗೆ ಬರ್ತಾ ಇಲ್ಲ. ಬರ್ತೀನಿ ಅಂತಾನೆ ಕಚೇರಿಗೆ ಬರ್ತಾ ಇಲ್ಲ. ಈ ರೀತಿ ಬಿಂದಾಸ್ ಆಗಿ ಇಡೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಈ ತರ ಫೋನ್ ಪೇ ಭ್ರಷ್ಟಾಚಾರಗಳು ನಡೀತಾ ಇವೆ. ಫೋನ್ ಪೇ ಭ್ರಷ್ಟಾಚಾರಗಳು. ನಮ್ಮ ಯಾರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರು ಏನು ಬಿಜೆಪಿಯವರ ವಿರುದ್ಧ ಪೇಸಿಎಂ ಅಂತ ಎಲ್ಲ ಕಡೆ ಅಂಟಿಸ್ಬಿಟ್ಟು ಅಧಿಕಾರಕ್ಕೆ ಬಂದ್ಬಿಟ್ರು. ಇವ್ರದ್ದು ಈಗ ಫೋನ್ ಪೇ ಅಂತ ನಾವು ಅಂಟಿಸಬೇಕಾಗಿದೆ ಎಲ್ಲ ಕಡೆ. ಫೋನ್ ಪೇಲಿ ಭ್ರಷ್ಟಾಚಾರ ಮಾಡ್ತಾರೆ ಸ್ವಾಮಿ. ಇನ್ನೇನು ಹೇಳ್ಬೇಕು ಇವ್ರಿಗೆ? ಹೊಸ ಟೆಕ್ನಾಲಜಿ, ಭ್ರಷ್ಟಾಚಾರದಲ್ಲೂ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ.
ಈಗ ನಾವು ಈ ಕಂಪ್ಲೇಂಟ್ ಏನಿದೆ ಇದನ್ನ ಇವರು ನೀವು ನಿಮ್ಮ ವಾಕ್ಯದಲ್ಲೇ ಒಂದು ಎರಡು ಮಾತು ಹೇಳಿ ಅವ್ರ ಮೂಲಕನೇ ನಾವು ತಿಳ್ಕೊಳ್ಳೋಣ. ಈಗ ಒಳಗಡೆ ಹೋಗ್ತೀವಿ, ಈ ಮನುಷ್ಯನಿಗೆ ಏನ್ ಸನ್ಮಾನ ಮಾಡಬೇಕು ಅದನ್ನ ಮಾಡ್ತೀವಿ. ಸಬ್ ರಿಜಿಸ್ಟ್ರಾರ್ ಹತ್ರ ಹೋಗ್ಬಿಟ್ಟು ಇವನಿಗೆ ಯಾವ ರೀತಿ ಏನ್ ಹೇಳ್ತಾರೆ ಒಂದು ಖಾತಿರ್ದಾರಿ ಆಗ್ಬೇಕು ಅದನ್ನ ಮಾಡಿಸ್ತೀವಿ. ಹೇಳಿ ಯೋಗೇಂದ್ರ ಅವರೇ, ಏನಾಗಿತ್ತು ವಿಚಾರ? ಖಾತಾರ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಒಂದು 50,000 ರೂಪಾಯಿ ತಗೊಂಡಿದ್ದಾರೆ. ಖಾತಾರು ಮಾಡ್ಕೊಟ್ಟಿಲ್ಲ, ದುಡ್ಡು ವಾಪಸ್ ಕೊಡ್ತಾ ಇಲ್ಲ, ಕೈಗೂ ಸಿಗ್ತಾ ಇಲ್ಲ. ಸೊ ಇಂಥ ಭ್ರಷ್ಟಾಚಾರ ಮಾಡೋರಿಗೆಲ್ಲರಿಗೂ ಒಂದು ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಇವತ್ತು ನಾನು KRS ಪಾರ್ಟಿ ಕಡೆಯಿಂದ ಬಂದಿದ್ದೆ. ಈಗ ಅವ್ರು ಎಷ್ಟು ದುಡ್ಡು ತಗೊಂಡಿದ್ರು? 50,000. ಎಷ್ಟು ದುಡ್ಡು ಏನಾದ್ರು ವಾಪಸ್ ಏನಾದ್ರು ಕೊಟ್ಟಿದ್ದಾರಾ? 10,000 ವಾಪಸ್ ಕೊಟ್ಟಿದ್ದಾರೆ. 50,000 ಇನ್ನೂ ವಾಪಸ್ ಕೊಡ್ತಾ ಇಲ್ಲ. ಎಷ್ಟು ತಿಂಗಳಾಯ್ತು? ಒಂದು 6 ತಿಂಗಳಾಯ್ತು. 6 ತಿಂಗಳಿಂದ ಈ ತರ ಆಟ ಆಡಿಸ್ತಾ ಇದ್ದಾರೆ. ಪೇ ಮಾಡಿದ್ದೆ ಯಾರಿಗೆ? ಹೆಸರೇನು ಬರುತ್ತೆ? ವಾಪಸ್ ಹೆಂಗ್ ಬಂದಿದ್ದು? ಸೇಮ್ ಬ್ಯಾಂಕ್ ಅಕೌಂಟ್ ಇಂದ ನಿಮಗೆ ಇಲ್ಲಿ ತೋರಿಸ್ತೀವಿ ಅವನು ಮಾಡಿರುವಂತಹ ಭ್ರಷ್ಟಾಚಾರದ್ದು ಫೋನ್ ಪೇದು. ನೋಡಿ, ಇಲ್ಲಿ 40,000 ರೂಪಾಯಿ ಕೊಟ್ಟಿರುವಂತದ್ದು, 50,000 ರೂಪಾಯಿ ಕೊಟ್ಟಿರುವಂತದ್ದು, 10,000 ರೂಪಾಯಿ ವಾಪಸ್ ಕೊಟ್ಟಿರುವಂತದ್ದು ಎಲ್ಲದೂ ಇಲ್ಲಿದೆ ನೇರವಾಗಿ. ಆಮೇಲೆ ಜೊತೆಗೆ ಇಲ್ಲಿ ಪ್ರತಿದಿನ ಬಂದವರ ಹತ್ರ ಇಸಿ ತಗೊಳಕ್ಕೆ 100 ರೂಪಾಯಿ, 900 ರೂಪಾಯಿ, 600 ರೂಪಾಯಿ, 300 ರೂಪಾಯಿ ಈ ತರ ಫೋನ್ ಪೇಲಿ ಹಾಕ್ಸ್ಕೊಂಡು ಬಿಂದಾಸ್ ಆಗಿ ಇಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರಾ? ತೆಗೀರಿ, ಓಪನ್ ಮಾಡಿ, ಮಾತಾಡಿ. ಎಷ್ಟು ವೀಕ್ ಆಯ್ತು ಸರ್? ಎಷ್ಟು ವೀಕ್ ಆಯ್ತು ಸರ್ ಹೇಳಿ? ಅಲ್ಲ, ಎಷ್ಟು ವೀಕ್ ಆಯ್ತು ಹೇಳಿ ಸರ್? ಈ ತರ ಗುರುವಾರ, ಶುಕ್ರವಾರ, ಶನಿವಾರ ಬೆಳಗ್ಗೆ ಸಾಯಂಕಾಲ ಅದು ನಂಗೆ ಗೊತ್ತಿಲ್ಲ ಸರ್. ನನಗೆ ದುಡ್ಡು ಕೊಡಬೇಕು, ಕೊಟ್ಟಿಲ್ಲ. ಈಗ ಇಲ್ಲ ಈಗ ಬನ್ನಿ, ಇಲ್ಲಿ ಬನ್ನಿ ನೀವು ಆಫೀಸ್ ಹತ್ರ. ಇಲ್ಲ ನಾನೇನು ಸಾಲ ಕೊಟ್ಟಿಲ್ಲ ಸರ್ ನಿಮ್ಗೆ. ನೀವು ಬೇಕಾದಾಗ ಕೊಡಕ್ಕೆ ಇಲ್ಲಿ ಬನ್ನಿ, ನೀವು ಮಾತಾಡೋಣ. ಅವಿನಾಶ್ ಅವರೇ, ಒಂದ್ ನಿಮಿಷ. ಈಗ ನೀವು ಬೇರೆ ಬೇರೆಯವ್ರ ತಗೋತಾ ಇದ್ದೀರಲ್ಲ, ಇವ್ರದ್ದೇನೋ ಸೆಟ್ಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ವಾ? ಮಿಕ್ಕಿದವ್ರಿಗೆ ಏನ್ ಮಾಡ್ತೀರಾ? 100 ರೂಪಾಯಿ, 500 ರೂಪಾಯಿ, 800 ರೂಪಾಯಿ ಅದು ನಿಮ್ಗೆ ಬೇಕಾ? ಇದು ಅಲ್ಲ, ನಿಮ್ಗೆ ಬೇಕಾ? ಸ್ಕ್ರೀನ್ ಶಾಟ್ಗಳು ಬೇಕಾ ನಿಮ್ಗೆ? ಯಾಕಂದ್ರೆ ನಮ್ಗೆ ಜನಸಾಮಾನ್ಯರು ದೂರು ಕೊಡ್ತಾರೆ KRS ಪಾರ್ಟಿಗೆ. ಯಾಕಂದ್ರೆ ಪೊಲೀಸರು ಏನು ಮಾಡದೆ, ಪೊಲೀಸರು ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಯಾರು ಮಾಡದೇ ಇರುವಂತಹ ಕೆಲಸಗಳನ್ನ KRS ಪಕ್ಷ ಮಾಡ್ತಾ ಇದೆ ಅಂತ ಗೊತ್ತಿದೆ. ಹಾಗಾಗಿ ಜನಸಾಮಾನ್ಯರಿಗೆ ನಂಬಿಕೆ ಬರ್ತಾ ಇದೆ. KRS ಅವ್ರ ಹತ್ರ ಹೋದ್ರೆ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋದು. ಕ್ಲಿಯರ್ ಮಾಡೋದು ವಿಚಾರ ಅಲ್ಲ. ನೀವು ಯಾಕೆ ತಗೊಳಕ್ ಹೋದ್ರಿ, ಮತ್ತೆ ಯಾಕೆ ಅದನ್ನ ಇಟ್ಕೊಂಡ್ರಿ? ಈಗಲೇ ಬಂದು ಕ್ಲಿಯರ್ ಮಾಡಿ, ಈಗಲೇ ಬನ್ನಿ ಕ್ಲಿಯರ್ ಮಾಡಿ. ನಿಮ್ಮ ಮುದ್ದೆ ಏನ್ ಸರ್? ಏನಾಗಿದ್ದೀರಾ ನೀವು? ಅಲ್ಲ, ಏನಾಗಿಲ್ಲ ಅಂದ್ರೆ ನಿಮ್ಮ ಇಲ್ಲಿ ಕೆಲಸ ಏನ್ ನಿಮ್ದು? ನಮ್ಮ ಫ್ರೆಂಡ್ ಜೊತೆ ವರ್ಕ್ ಮಾಡ್ತೀನಿ. ಮತ್ತೆ ಹೆಂಗೆ ಇಲ್ಲಿ ಒಳಗಡೆ ಕಚೇರಿ ಒಳಗಡೆ ಹೆಂಗ್ ಕೆಲಸ ಮಾಡ್ತೀರಾ ನೀವು? ಎಂಪ್ಲಾಯ್ ಅಲ್ಲ ಅಂದ್ರೆ? ಕಚೇರಿ ಒಳಗೆ ಮಾಡೋದಿಲ್ಲ, ನಾನು ಮಾಮೂಲಿ ಎಲ್ಲ ಆಫೀಸಲ್ಲೂ ವರ್ಕ್ ಮಾಡ್ತೀನಿ ಸರ್. ನೀವು ಅಲ್ಲ, ಇಲ್ಲಿ ಒಳಗಡೆ ಹೇಗೆ ಕೂತ್ಕೋತೀರಾ? ಒಳಗಡೆ ಕೂತ್ಕೊಂಡಿದೆ ಅಂದ್ರೆ ನಂದೊಂದು AC ಪ್ರಾಬ್ಲಮ್ ಆಗಿತ್ತು, ಅದರಿಂದ ಚೆಕ್ ಮಾಡ್ಕೊಂಡಿದ್ದೆ. ಅಂದ್ರೆ ಬೇರೆಯವರು ಬಂದಾಗ್ಲೂ ಅದೇ ಸಮಸ್ಯೆ ಇರುತ್ತೆ ಎಲ್ರಿಗೂ. ನಿಮ್ಗೆ ಒಳಗಡೆ ಇರ್ತೀರಾ, ಸಮಸ್ಯೆ ಇದ್ಬಿಟ್ಟು ಆವಾಗ ನೀವು ಅವ್ರ ಹತ್ರ ವ್ಯವಹಾರಗಳನ್ನ ಮಾಡ್ಕೋತೀರಾ? ಇಲ್ಲ ಸರ್. ಮತ್ತೆ ಹಾಗಾದ್ರೆ ನೀವು ಎಲ್ಲಾ ಕಚೇರಿಗಳಿಗೂ ಹೋಗ್ತಾ ಇದ್ದೀನಿ ಅಂತ ಇದ್ದೀರಾ, ಮತ್ತೆ ನೀವು ಮಧ್ಯವರ್ತಿಗಳೇ ಅಲ್ವಾ? ಎಲ್ಲ ಮಾಮೂಲಿ ನಂದು ಹೊರಗಡೆ ಫ್ರೆಂಡ್ ಜೊತೆ ಸೇರ್ಕೊಂಡು ಅದೇ ಮಾಮೂಲಿನೇ. ಈಗ ಅವಿನಾಶ್ ಅವರೇ, ಈಗ ಇಮಿಡಿಯೇಟ್ ನೀವು ಇಲ್ಲಿ ಬರಬೇಕು. ಇವ್ರದ್ದೇನ್ ಅಮೌಂಟ್ ಇದೆ ಇಲ್ಲೇ ನೀವು ಕೊಡ್ಬೇಕು ಇಮಿಡಿಯೇಟ್. ಇಲ್ಲಿ ನೀವು ಕೊಡದೆ ಯಾರು ಗೊತ್ತಿಲ್ವಾ? ಪಕ್ಕದಲ್ಲಿ ಯಾರು ಕೂತ್ಕೊಳ್ತಾರೆ? ಕೂತ್ಕೊಳ್ಳೋದು ಯಾರು? ಅಂದ್ರೆ ನಾನು ಮತ್ತೆ ಕೂತ್ಕೊಳ್ಳ ಇವಾಗ ಏನ್ ಮಾತಾಡ್ತಿದ್ದೀರಾ ನೀವು ಆಫೀಸಲ್ಲಿ ಇದ್ದು? ಇವಾಗ ನಾನು ಬೆಳಗ್ಗೆ ಬಂದಿದ್ದೆ ಮೇಡಮ್. ನಾನು ಬೆಳಗ್ಗೆ ಬಂದು ನಿಮ್ಮ ಹತ್ರ ಮಾತಾಡಿದ್ನಲ್ವಾ? ಅವಿನಾಶ್ ಒಂದ್ ನಿಮಿಷ, ಇಲ್ಲಿ ಹಾಕಿರ್ತಾರೆ ಅವರು. ಅವಿನಾಶ್ ಗೊತ್ತಲ್ವಾ ನಿಮಗೆ? ಗೊತ್ತಲ್ವಾ ನಿಮಗೆ? ಫಸ್ಟ್ ಗೊತ್ತಿಲ್ಲ ಅಂತ ಹೇಳಿದ್ರಿ ನೀವು. ನಾವು ಫಸ್ಟ್ ತಕ್ಷಣ ನೀವು ಅವಿನಾಶ್ ಅವ್ರು ಗೊತ್ತಿಲ್ಲ ಅಂದ್ರೆ ಇವಾಗ ಅಲ್ಲಿ ಕೂರ್ತಾರೆ ಅಂತ ಹೇಳ್ತಿದ್ದೀರಾ. ನಾನ್ ಬಂದಾಗ ಅವ್ರ ಹುದ್ದೆ ಏನು? ಅವಿನಾಶ್ ಅವ್ರ ಮತ್ತೆ ಯಾಕೆ ಕೂತಿರ್ತಾರೆ ಅವರಿಗೆ? ಅಂದ್ರೆ ಅವ್ರು ಬಂದು ಮಾಡಿಸ್ತಾ ಇರ್ತಾರ ಬೇರೆಯವ್ರದ್ದು?
ಅಲ್ಲಿ ಇಸಿಗೆ ಇಲ್ಲಿ ಬಂದು ರೆಗ್ಯುಲರ್ ಆಗಿ ಬಂದು ಕೂತಿರ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ರೆಗ್ಯುಲರ್ ಅಂತ ಹೇಳಿಲ್ಲ ಸರ್. ಮತ್ತೆ? ಯಾವಾಗಾದ್ರೂ ಬರ್ತಾರೆ, ಅದನ್ನೇ ಬಂದು ಕೂತಿರ್ತಾರಲ್ವಾ? ನೀವು ಇಲ್ಲಿ ಕುತ್ಕೊಂತಾರೆ ಅಂತ ಹೇಳಿದ್ರಿ, ಈ ಕಡೆ ಯಾರು ಬರಲ್ಲ. ಅಲ್ಲ, ಒಂದ್ ನಿಮಿಷ. ಇಲ್ಲಿ ಯೋಗೇಂದ್ರ? ಇಲ್ಲಿ ಕೂತಿರೋದು ನೀವು ನೋಡಿದಿರಲ್ವಾ? 5 ವರ್ಷದಿಂದನೂ ಅಲ್ಲೇ ಕೂರ್ಸೋದಾ? ಇಲ್ಲಿ ಸಿಸಿಟಿವಿ ಇದೆಯಾ? ಸಿಸಿಟಿವಿ ಇಲ್ಲ ನಿಮ್ ಕಚೇರಿಯಲ್ಲಿ? ಏನ್ ಕಚೇರಿ ಮೇಡಮ್ ಇದು? ಸಾಹೇಬ್ರು ಕಟ್ಕೊಂಡು ಇಲ್ಲೇ ಮಾಡ್ತೀರಾ ನೀವು? ಇಲ್ಲೇ ಒಂದ್ ನಿಮಿಷ ಹೇಳ್ಬಿಡ ಜನರಿಗೆ. ಬಂದ್ಗಳೇ, ಇದು ಈ ಜಾಗ ಏನಿದೆ, ಈ ಜಾಗ ಯಾರು ಕುತ್ಕೊಳ್ಳೋದು ಮೇಡಮ್ ಇಲ್ಲಿ? ಬೇರೆ ಯಾರ್ದಿದು ಆಗ್ತಿದ್ದು? ಸರ್, ಅಧಿಕಾರಿ ಯಾರು ಇಲ್ಲ. ಅದು ಕಂಪ್ಯೂಟರ್ ಇದೆ. ಇಲ್ಲಿ ಯಾರು ಬರಲ್ಲ ಸರ್. ಯಾರು ಯಾರು ಬರಲ್ವಾ? ನಾವು ಸಿಸ್ಟಮ್ ಎಲ್ಲ ಯೂಸ್ ಯಾರು ಬರಲ್ಲ ಅಂತೀರಾ? ಈ ಕಡೆ ಬನ್ನಿ ಮೇಡಮ್, ಈ ಕಡೆ ಬನ್ನಿ, ಈ ಕಡೆ ಬನ್ನಿ ಮೇಡಮ್. ಇಲ್ಲಿ ಬ್ರೋಕರ್ ಯಾರನ್ನ ಇದು? ಬ್ರೋಕರ್ಗಳಿಗೆ ವ್ಯವಸ್ಥೆ ಮಾಡಿ ಕೊಡಲಾಗಿದೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಬನ್ನಿ ಎಲ್ಲ ಬನ್ನಿ. ವಿಡಿಯೋ ಸರ್, ಈಗ ತುಂಬಾ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಜನರಿಗೆ. ನೀವು ಜನರದ್ದು ಟ್ಯಾಕ್ಸ್ ಹಣದಿಂದ ನೀವು ಸಂಬಳ ತಗೊಳ್ತಾ ಇರೋದು. ನೀವೇ ಅಲ್ಲಿ ಇನ್ಚಾರ್ಜ್. ಇಲ್ಲಿ ಏನಾಗಿದೆ ಸರ್? ನೀವು ಇಲ್ಲಿ ಏನಾಗಿದೆ? FDA ನಾ? ಇದಕ್ಕೆ ಇನ್ಚಾರ್ಜ್ ಯಾರು? ಯಾರು? ಸಬ್ ರಿಜಿಸ್ಟರ್ ರಿಟೈರ್ ಆಗಿದ್ದಾರೆ. ಎಷ್ಟು ವರ್ಷ ಆಯ್ತು? 2 ತಿಂಗಳ ಗ್ಯಾರಂಟಿನಾ? ಈಗ ಅಲ್ಲಿ ಅವಿನಾಶ್ ಅನ್ನೋ ವ್ಯಕ್ತಿ ಈ ಕಚೇರಿಯಲ್ಲಿ ಕೆಲಸ ಮಾಡ್ತಾನ? ಇವನ್ ಯಾರು ಸರ್? ಈ ವ್ಯಕ್ತಿ ನಿಮ್ಗೆ ಏನ್ ಸರ್? ಅಲ್ಲ, ಕನ್ನಡಕ್ಕೆ ಹಾಕಿದ್ರು ಕಾಣಿಸಲ್ಲ, ಏನ್ ಮಾಡೋದು ಹೇಳಿ? ಆಫೀಸ್ ಒಳಗಡೆ ಇದ್ದವ್ರು ಯಾರಂತ ಗೊತ್ತಿಲ್ಲ, ಅಲ್ಲಿ ಪಕ್ಕದವರಿಗೆ ಪಕ್ಕದಲ್ಲಿ ಯಾರು ಕೂತ್ಕೋತಾರೆ ಅಂತ ಗೊತ್ತಿಲ್ಲ. ಇವ್ರು ಹೇಳ್ತಾರೆ 5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅವನಿಗೆ ಕೇಳಿದ್ರೆ ಸರ್ ಕೇಳಿಸ್ಕೊಳ್ಳಿ, ಅವಿನಾಶ್ ಕೇಳಿದ್ರೆ ನಾನು ಬೇರೆ ಬೇರೆ ಕಚೇರಿಗಳಲ್ಲಿ ಈ ತರ ಮಾಡ್ತಾನಂತ ಅನ್ಕೊಳ್ತಾನೆ, ಹೇಳ್ತಾ ಇದ್ದಾನೆ ಅವನೇ. ಅವನು 50,000 ರೂಪಾಯಿ ಫೋನ್ ಪೇಲಿ ಲಂಚ ತಗೊಂಡಿದ್ದಾನೆ. ಜೊತೆಗೆ ಪ್ರತಿಯೊಂದು ಇಸಿಗೂ 600, 900, 500 ಈ ತರ ತಗೊಂಡು ಲಂಚ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಮೇಡಮ್ ನೀವು ಗೊತ್ತಿಲ್ಲ ಅಂತ ಹೇಳ್ತೀರಾ, ನಿಮ್ ಮೇಡಮ್ ಅಲ್ಲಿ ಕೂತಿರುವಂತವ್ರು ಹೇಳಿದ್ರು, ಅವ್ರು ಅವಾಗ ಬಂದು ಇಸಿದು ಅಪ್ಲೈ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ಅಂತ ಅವ್ರು ಹೇಳಿದ್ರು. ಮೇಡಮ್ ಸಿಸ್ಟಮ್ ಪಕ್ಕದಲ್ಲಿ ಇದೆ, ಬನ್ನಿ ಸರ್. ನಿಮ್ ಕಚೇರಿಗೆ ತೋರಿಸ್ತೀವಿ. ನೀವೇ ಗೊತ್ತಿದ್ದಾರೆ, ಏನು ಗೊತ್ತಿಲ್ಲ ನೀವು ನಿಮ್ ಬನ್ನಿ, ಒಂದು ನಿಮಿಷ ಬನ್ನಿ ಸರ್. ಬನ್ನಿ ಬನ್ನಿ ಸರ್. ನನ್ನ ಕೆಲಸ ಇದೆ, ಪಬ್ಲಿಕ್ ಕೆಲಸ ಸರ್, ತೊಂದರೆ ಇದೆ. ಅವ್ರು ಬರ್ತಾರೆ, ಬನ್ನಿ. ನನ್ನ ಕೆಲಸ ಇದೆ, ಕೆಲಸ ಇದೆ. ಓದ್ತಾ ಇದ್ರಲ್ಲ ಸರ್ ಕೂತ್ಕೊಂಡು, ಕೆಲಸ ಇದೆ ಈ ಕಡೆ ತೋರಿಸಿ. ತೊಂದರೆ ಏನಾಗಿ ನಮ್ಮ ಕಡೆಯಿಂದ ಏನಾದ್ರು ಇವರಿಗೆ ಇದು ಮಾಡಬೇಡ, ಸನ್ಮಾನ ಮಾಡಬೇಡ. ಇವ್ರಿಗೆ ಮಾಡೋದು ನಿಮ್ಮ ಸುಖದಲ್ಲಿ ನಡೀತಾ ಇರೋದು. ನೀವು ಬರಲ್ಲ ಅಂತಿದ್ದೀರಾ, ನಿಮಗೆ ಸನ್ಮಾನ ಮಾಡ್ತಾ ಇದೀವಿ. ಒಂದು ಕಡೆ ನೋಡಿ, ಭ್ರಷ್ಟಾಚಾರ ನಮ್ಗೇನು ಗೊತ್ತಿಲ್ಲ ಅಂತ ಏನ್ ಹೇಳ್ತಾ ಇದ್ದೀರಾ? ಇದೇ ತೋರಿಸುತ್ತೆ ನೀವು ಎಷ್ಟು ಇದರಲ್ಲಿ ನೀವು ಮಾಡಿದ್ರು ಅಂತ ಹೇಳ್ತಾ ಇಲ್ಲ. ಬನ್ನಿ 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 ಬನ್ನಿ. ಬನ್ನಿ. ಮಾತಾಡಿ. ಮಾತಾಡಿ ಸರ್. ಈ ಸೆಕ್ಷನ್ ನಾವು ಮಾತಾಡ್ತಾ ಇರೋದು ಪಕ್ಕದಲ್ಲಿ. ಸರ್, ಯಾರು ಕುತ್ಕೋತಾರೆ ಅಂತ ಇಂಜಿನಿಯರ್ ಬಂದಾಗ ಇಲ್ಲಿ ಕುತ್ಕೊಂಡು ರೀಕನ್ಸಲೇಷನ್ಗೆ ಇದು ಮಾಡ್ತಾರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಇಂಜಿನಿಯರ್ ಬಂದು ಮಾಡ್ತಾರೆ ಸರ್. ಬನ್ನಿ, ಮೇಡಮ್, ನಾನು ಬೆಳಗ್ಗೆ ಬಂದಿದ್ನಲ್ವಾ ನನ್ನ ಹತ್ರ? ನಾನು ಬಂದಿದ್ದು ನೋಡಿದ್ರಲ್ವಾ? ಸರ್ ಮಾಡಿಲ್ಲ ಸರ್. ನಾನು ಅವಿನಾಶ್ ನಂಬರ್ ಕೇಳಿದ್ನಲ್ವಾ? ಅವಿನಾಶ್ ಅವ್ರ ನಂಬರ್ ಕೇಳಿದ್ರೆ ಇಲ್ವಾ? ಸತ್ಯ ಹೇಳಿ. ಅವಿನಾಶ್ ಅವ್ರ ನಂಬರ್ ನಾನು ಕೇಳಿರೋದು ಉತ್ತರ ಕೊಡಿ. ಅವಿನಾಶ್ ಅವ್ರ ನಂಬರ್ ಕೇಳಿದ್ರೆ ಇಲ್ವಾ? ಅವಿನಾಶ್ ಬಂದಿದಾರ ಅಂತ ಕೇಳಿದ್ರಿ, ನನಗೆ ಗೊತ್ತಿಲ್ಲ. ಒಂದ್ ನಿಮಿಷ, ಅದಾದ್ಮೇಲೆ ಪಕ್ಕದಲ್ಲಿ ಒಬ್ಬ ಹುಡುಗನ ಹತ್ರ ನಂಬರ್ ತಗೊಳ್ಳಿ ಅಂತ ನೀವು ಕಳಿಸಿದ್ರಿ. ಇರ್ತದೆ. ಅವ್ರು ಹಿಂಗ್ ಬರ್ತಾರೆ, ಪಕ್ಕದಲ್ಲಿ ಯಾರು ಎಲ್ಲಿ ಪಕ್ಕದಲ್ಲಿದ್ದಾರೆ? ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಕೂತಿದ್ದಾರೆ. ಡ್ರೈವರ್ ಬಂದಿದ್ರು ಸರ್, ಕುತ್ಕೊಂಡಿದ್ರು. ಡ್ರೈವರು ನಿಮ್ ಸೀಟಲ್ಲಿ ಇಲ್ಲ ಸರ್, ಆ ಕಡೆ ನೋಡಿ ಸರ್, ಇವಾಗಲೇ ಅವರು ಅಲ್ಲಿ ಒಪ್ಕೊಳ್ತಾ ಇದ್ದಾರೆ, ಯಾರೋ ಒಬ್ರು ಅಲ್ಲಿ ಕೂತಿದ್ರು ಅಂತ ಡ್ರೈವರ್ ಅಂತ ಹೇಳ್ಬಿಟ್ಟು. ಅವ್ರನ್ನ ನೋಡಿದ್ವಿ ನಾವು ಹೊರಗಡೆ ಹೋಗ್ತಾ ಇರುವಂತವ್ರನ್ನ.
ಈ ತರ ಸರ್ಕಾರಿ ಜಾಗದಲ್ಲಿ ಕೂರ್ಸಕ್ ಹೋಗೋದಲ್ಲ. ಅಲ್ಲ ಈಗ ನೀವು ನಿಮಗೆ ಸನ್ಮಾನ ಮಾಡ್ತೀವಿ, 100% ನಿಮಗೆ ಸನ್ಮಾನ ಮಾಡಿದ್ವಿ. ಇವಾಗ ನೀವು ಸತ್ಯ ಹೇಳಿ, ನಿಮಗ್ ಬರುತ್ತೆ. ಅಲ್ಲಿ ಕೂತ್ಕೊಳ್ಳೋನು ಯಾರು, ಅವನ ಹೆಸರು ಹೇಳಿ. ಅದು ಅವಾಗ ರೆಗ್ಯುಲರ್ ಆಗಿ ಕೂತ್ಕೊಳ್ಳೋದು ಯಾರು? ಅಲ್ಲಿ ಕೂತಿರ್ತಾರಲ್ವಾ, ನೀವು ಸುಳ್ಳು ಹೇಳ್ಬಾರ್ದು. ಐಡಿ ಕಾರ್ಡ್ಗಳು ಹಾಕಲ್ಲ, ಏನ್ ಗೊತ್ತಾಗೋದು? ಈಗ ನೀವು ಅವಿನಾಶ್ನ ಕರ್ಸಿ ಮೇಡಮ್, ನಮ್ಗೆ ಗೊತ್ತಿಲ್ಲ. ಅವಿನಾಶ್ನ ಈಗ ನೀವು ಕರೆಸ್ಬೇಕು. ಇಲ್ಲೇ ಕೂತಿರ್ತೀವಿ, ಅವ್ನು ಬರೋವರೆಗೂ 40,000 ರೂಪಾಯಿ ಇಮಿಡಿಯೇಟ್ ವಾಪಸ್ ಫೋನ್ ಮಾಡಿ. ನೀವು ಈಗ ಲೈವ್ ಮಾಡೋದು ನಾವು, ನೀವು ನಮ್ದು ನಾವು ಲೈವ್ ಮಾಡ್ತಾ ಇರ್ತೀವಿ. ನೀವೇನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿ ಫೋನ್ ಮಾಡಿ ಅವನ್ನ ಕರೆಸಿ ಅವ್ನು ಇವ್ರು 40,000 ರೂಪಾಯಿ ಕೊಡ್ಸೋವರೆಗೂ ನಾವು ಇಲ್ಲೇ ಕೂತಿರ್ತೀವಿ. ಇಮಿಡಿಯೇಟ್ ಕರೆಸಿ. ನಿಮ್ಮ ಮೊಬೈಲ್ ಸೇವ್ ಆಗಿರುತ್ತೆ ನೋಡಿ, ಸುಮ್ಮನೆ ಹೇಳಲ್ಲ ಯಾರು. ಅವ್ರ ಮೊಬೈಲ್ ಸೇವ್ ಆಗಿರುತ್ತೆ, ಅವ್ರ ಮೊಬೈಲ್ ಮಾಡ್ತೀವಿ. ಬಿಂದಾಸ್ ಆಗಿ ಫೋನ್ ಪೇಲಿ ಭ್ರಷ್ಟಾಚಾರ ಬಂದಿದ್ದಾರೆ. ಅದೇ ಕಂಪ್ಲೇಂಟ್ ಕೊಡಕ್ಕೆ ನಾವು ಬಂದಿರೋದು. ಈಗ ಬನ್ನಿ, ಈಗ ಇವರು ಯೋಗೇಂದ್ರ ಅಂತ ನೋಡಿದ್ವಿ, ಫೋನ್ ಪೇಲಿ ಅವಿನಾಶ್ ಅಂತ. ಅಲ್ಲಿ ಸರ್ಕಾರಿ ಅಧಿಕಾರಿಗಳ ಕುರ್ಚಿಲಿ ಕೂತಿರ್ತಾನೆ, ಎಲ್ಲ ವರ್ಕ್ ಮಾಡೋದು ಅವನೇ. ಆಯ್ತಾ, ನೋಡಿ ಇಲ್ಲಿ ಇವರು ಕೊಟ್ಟಿರೋ ಒಂದು ಅಮೌಂಟ್ 10,000 ವಾಪಸ್ ಕೊಟ್ಟಿದ್ದಾನೆ. ಇಲ್ಲಿ 500 ರೂಪಾಯಿ ಈ ಈಸಿದ ಒಳಕ್ಕೆ, 500, 900, 900, 600 ಇದೆಲ್ಲ ಈಸಿದ ಒಳಕ್ಕೆ ಕೊಟ್ಟಿರುವಂತಹ ದುಡ್ಡುಗಳು. ಸಬ್ ರಿಜಿಸ್ಟ್ರಾರ್ ಕಚೇರಿ ಒಳಗಡೆಯಿಂದ ಕೆಆರ್ಎಸ್ ಪಕ್ಷದವರು ಬಂದರು ಅಂದ ತಕ್ಷಣ 7-8 ಜನ ಓಡೋದ್ರು. ಅವ್ರು ಯಾರು ಗೊತ್ತಾ ನಿಮ್ಗೆಲ್ಲ? ಇವನ ಜಾತಿಯವರು ಓಡೋಗಿರೋದು. ಯಾರು ಇವನು ಸರ್ಕಾರಿ ಅಧಿಕಾರಿಗಳ ವೇಷದಲ್ಲಿರುವಂತಹ ಭ್ರಷ್ಟ ದಲ್ಲಾಳಿ. ಸರ್ಕಾರಿ ಅಧಿಕಾರಿಗಳ ವೇಷದಲ್ಲಿರುವಂತಹ ಭ್ರಷ್ಟ ದಲ್ಲಾಳಿ. ಇಲ್ಲಿ ಅಧಿಕಾರಿಯಲ್ಲಿ ಕೂತ್ಕೊಂಡು ಅವರ ಕಂಪ್ಯೂಟರ್ ಯೂಸ್ ಮಾಡಿಕೊಂಡು ಸರ್ಕಾರದ ಏನು ಸಾಫ್ಟ್ವೇರ್ಗಳಿದಾವೆ ಎಲ್ಲದನ್ನು ಯೂಸ್ ಮಾಡಿಕೊಂಡು ಇಸಿನ ಇಶ್ಯೂ ಮಾಡ್ತಾನೆ ಕೂತ್ಕೊಂಡು. ಇಲ್ಲೊಬ್ರಿದ್ದಾರೆ ಮೇಡಮ್, FDA ಸರ್ಕಾರಿ ಅಧಿಕಾರಿ ಅವ್ರ ಪಕ್ಕದಲ್ಲೇ ಕೂತ್ಕೊಳ್ತಾನೆ. ಅವರಿಗೆ ಅದರಲ್ಲಿ ಎಷ್ಟು ಪಾಲಿದೆ ನಮ್ಗೆ ಗೊತ್ತಿಲ್ಲ. ಪಾಲಿಲ್ದೇನೆ ಅವ್ರಿಗೆ ಯಾವುದೇ ಪಾಲ್ ಇಲ್ದೇನೆ ಅವರು ಅಲ್ಲಿ ಪಕ್ಕದ ಕುರ್ಚಿಯಲ್ಲಿ ಕೂತ್ಕೊಳ್ಸಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅವ್ರಿಗೂ ಪಾಲಿದೆ. ಈಗ ಅವ್ರ ಮೇಲೂ ಆಕ್ಷನ್ ಆಗಂಗೆ ನಾವು ನಮ್ಮ ಕೆಲಸನ ಮಾಡ್ತೀವಿ. ಆದ್ರೆ ಈಗ ನಾವಿಲ್ಲಿ ಬಂದಿರುವಂತಹ ಉದ್ದೇಶ ಇದು ಕೇವಲ ಜಯನಗರ ಸಬ್ ರಿಜಿಸ್ಟ್ರಾರ್ ಕಚೇರಿ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲಾ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ನಡೀತಾ ಇರುವಂತಹ ದಂಧೆ, ಭ್ರಷ್ಟಾಚಾರದ ದಂಧೆ. ಈಗ ಆ ದಂಧೆನ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ. ಮೊದಲು ಟೇಬಲ್ ಕೆಳಗೆ ಅಂತ ನಾವು ಹೇಳ್ತಾ ಇದ್ವಿ. ಏನ್ ಹೇಳ್ತಾ ಇದ್ವಿ? ಲಂಚ ಭ್ರಷ್ಟ ಇದ್ದಾರೆ ಅಂದ್ರೆ ಟೇಬಲ್ ಕೆಳಗೆ ಕೊಡೋದು ಅಂತ. ಯಾಕೆ ಟೇಬಲ್ ಕೆಳಗೆ ಕೊಡೋದು? ಕಾಣಿಸ್ಬಾರ್ದು ಅಂತ ಹೇಳಿ ಟೇಬಲ್ ಕೆಳಗೆ ಕೊಡ್ತಾ ಇದ್ವಿ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಈಗ ಹಂಗಲ್ಲ. ಈಗ ನೀವು ಫೀಸ್ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಲಂಚ ಮಾತ್ರ ಆನ್ಲೈನ್ ಅಲ್ಲಿ ಬಿಂದಾಸ್ ಆಗಿ ನಾವು ತಗೊಳ್ತೀವಿ ಅಂತ ಅಧಿಕಾರಿಗಳೇ ಇಂತಹ ದಲ್ಲಾಳಿಗಳನ್ನ ನೇಮಿಸಿದ್ದಾರೆ. ದಲ್ಲಾಳಿ ಬಂದು ನಾನು ಲಂಚ ತಗೊಳ್ತೀನಿ ಅಂತ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಧಿಕಾರಿಗಳನ್ನೇ ಲಂಚ ನಮ್ಮ ಪರವಾಗಿ ಲಂಚ ತಗೊಳ್ರಪ್ಪ, ನಿಮಗೆ ಇಷ್ಟು ಪರ್ಸೆಂಟೇಜ್ ಕೊಡ್ತೀವಿ ಅಂತ ಹೇಳಿ ಕೂರಿಸಿದ್ದಾರೆ. ಇಂತಹ ದಲ್ಲಾಳಿಗಳಿಗೆ ನಾವು ನಾಗರಿಕ ಸನ್ಮಾನ ಇವತ್ತು ಜಯನಗರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ. ಇದು ಇವತ್ತಿಂದ ಅಂತಲ್ಲ, ಕೆಆರ್ಎಸ್ ಪಕ್ಷ ಎಲ್ಲಾ ಭ್ರಷ್ಟರಿಗೆ ಈ ತರ ಸನ್ಮಾನಗಳನ್ನು ಮಾಡ್ಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಪ್ರತಿಯೊಬ್ಬ ಭ್ರಷ್ಟನಿಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಿಂದ ಹಿಡ್ಕೊಂಡು ಈಗ ಬಿಬಿಎಂಪಿ ಇದ್ದಿದ್ದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಏನಾಗಿದೆ, ಈ ಕಚೇರಿಗಳು ಕೂಡ ಪ್ರತಿಯೊಬ್ಬ ಭ್ರಷ್ಟನಿಗೆ ಇಂತಹ ಸನ್ಮಾನಗಳನ್ನು ಮಾಡುವಂತಹ ಕೆಲಸನ ಕೆಆರ್ಎಸ್ ಪಕ್ಷ ಮಾಡುತ್ತೆ. ಆಮೇಲೆ ನಾಗರಿಕರು ದಯವಿಟ್ಟು ನೀವು ಇಂತಹ ದನ ಪಿಚಾಚಿಗಳು, ಇವ್ರು ಯಾರಿದ್ದಾರೆ ದನ ಪಿಚಾಚಿಗಳು, ಬಿಂದಾಸ್ ಆಗಿ ಈ ತರ ಫೋನ್ ಪೇಗಳಲ್ಲಿ ಆನ್ಲೈನ್ ಅಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಆಗ್ತಾ ಇದೆ ಅಂತ ನೀವು ಯೋಚನೆ ಮಾಡಬೇಕು. ಯಾಕೆ ಅಂದ್ರೆ ನೀವು ಆಯ್ಕೆ ಮಾಡಿರುವಂತದ್ದು ಜನಪ್ರತಿನಿಧಿಗಳು ಅಲ್ಲ, ಧನಪ್ರತಿನಿಧಿಗಳು. ನೀವು ಧನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸಿರೋದಕ್ಕೆ ಅವರು ಇದಂತಹ ಧನ ಪಿಚಾಚಿಗಳನ್ನ ಇಲ್ಲಿ ಓಡಾಡೋದಕ್ಕೆ ಬಿಡ್ತಾ ಇದ್ದಾರೆ.
ಅವ್ರ ಮೂಲಕ ಲಂಚ ಭ್ರಷ್ಟಾಚಾರ ಮಾಡಿ ಚುನಾವಣೆಗೆ ದುಡ್ಡು ಅಥವಾ ಅವರ ಬಂಗ್ಲೆ ಕಟ್ಟೋದಕ್ಕೋ ಅಥವಾ ಫಾರಿನ್ ಅಲ್ಲಿ ಆಸ್ತಿ ಮಾಡೋದಕ್ಕೋ ದುಡ್ಡು ಹೊಂದಿಸುವಂತಹ ಕೆಲಸ ಇಂತಹ ಧನ ಪಿಚಾಚಿಗಳ ಮೂಲಕ ದಲ್ಲಾಳಿಗಳ ಮೂಲಕ ಈ ಧನ ಪ್ರತಿನಿಧಿಗಳು ಯಾರಿದ್ದಾರೆ ಅಧಿಕಾರಿಗಳನ್ನ ಬಳಸ್ಕೊಂಡು ಮಾಡ್ತಾ ಇದ್ದಾರೆ.